ನಮಸ್ಕಾರ. ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು. ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರ್ತೀವಿ. ರಾಮಚಂದ್ರ ಉಡಿಚಿನ್ನಿ ಅಂತ ಏನು ಇವತ್ತು ನನ್ನ ಸಹೋದರರು ಸಮಾನರಾದಂಥ ನನ್ನ ಮಂಜು ಕವಿಯವರು ಬಹಳ ಅರ್ಥಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ಲೆಕ್ಕದಲ್ಲಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಂಡಿದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಕೆನೇ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಲಿರಿಕ್ಸು ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ನೀನು 100 ವರ್ಷ ಬದುಕಲು ಸಂತ ನೀನಲ್ಲ, ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರೇ ಇಲ್ದಂಗೆ ಆಗ್ಬಿಡುತ್ತೆ, ಆಮೇಲೆ ಅಟ್ಲೀಸ್ಟ್ ನೀವು 4 ಜನಕ್ಕೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಹೋರಕ್ಕಾದರೂ ಬರ್ತಾರೆ ಅಂತ. ಮತ್ತು ಇವತ್ತು ನಾನು ಇಲ್ಲಿದ್ದೀನಿ, ಯಾರು ನನ್ನ ಸತ್ತುವಾಗ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಅಂಥ ಒಂದು ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ? ಯಾವುದು ಶಾಶ್ವತ ಅಲ್ಲ. ಅಟ್ಲೀಸ್ಟ್ ನೀವು ದಾನ ಧರ್ಮ ಆದರೂ ಮಾಡಿ, ಎಷ್ಟು ಮಟ್ಟಕ್ಕಾದರೂ ನಿಮ್ಗೆ ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ, ಬಡವ್ರನ್ನ ನಿರ್ಮೂಲನೆ ಮಾಡಿ, ಬಡತನ ನಿರ್ಮೂಲನೆ ಆಗಲಿ. ಬಡವ್ರ ಕಷ್ಟ ಏನು ಅನ್ನೋದನ್ನು ಆಳವಾಗಿ ನೋಡಿದಾಗಲೇ ಅವರು ಒಂದೊಂದು ಊಟಕ್ಕೂ ಎಷ್ಟು ಗೋಳಾಡ್ತಾರೆ, ಎಷ್ಟು ನರಳ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಅವ್ರು ಮಲಗೋದಕ್ಕೂ ಜಾಗ ಇಲ್ದಂಗೆ ಇವತ್ತು ಪರಿಸ್ಥಿತಿ ಇದೆ. ನಾನು ಸರ್ಕಾರದಲ್ಲೂ ಮನವಿ ಮಾಡ್ಕೊತೀನಿ, ಮತ್ತು ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಾ, ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದನ್ನು ಈ ಹಾಡಿನ ಮೂಲಕ ಆದರೂ ಬದಲಾವಣೆ ಆಗಲಿ ಅಂತ. ಏಕೆಂದರೆ ಕೋಟ್ಯಾಧೀಶರು ಇದ್ದಾರೆ ಅಂತ ನಾವೇನು ಹೊಟ್ಟೆ ಕಿಚ್ಚಿಬಿಡ್ತಾ ಇಲ್ಲ. ಇರಿ, ಸಂತೋಷ, ನೀವು ಕಷ್ಟಪಡ್ತೀರಾ, ಹೆಂಗೋ ಒಂದು ರೀತಿಯಲ್ಲಿ ದುಡಿತೀರಾ, ದೊಡ್ಡವರಾಗಿದ್ದೀರಾ. ಅದರಲ್ಲಿ ಬಡವರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ರೊಕ್ಕ ಗಳಿಸಿ ಅನ್ನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಒಳಿತು ಮಾಡು ಮನುಷ್ಯ, ಭೂಮಿ ಮೇಲೆ ಬಾಡಿಗೆದಾರ ಯಾರಣ್ಣ, ಇನ್ನಿತರ ಹಲವಾರು ಗೀತೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಂಥ ಸಾಲಿನಲ್ಲಿ ಇದು ಒಂದು ಎತ್ತರ ಸ್ಥಾನಕ್ಕೂ ಬೆಳೀಲಿ. ಇವರು ಮಂಜು ಕವಿಯವರ ಒಂದು ಸಾಧನೆ ಇಡೀ ಪ್ರಪಂಚಕ್ಕೆ ಮುಟ್ಟಲಿ. ಎಲ್ಲ ದೇಶಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ, ಅವ್ರಿಗೆಲ್ರಿಗೂ ಮುಟ್ಟುವಂಥ ಕೆಲಸ ಆಗಲಿ. ಸಮಾಜದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಬೇಕು, ಇನ್ನೂ ಹಲವಾರು ಕೊಡುಗೆಗಳು ಬೇಕು ಅಂಥೇಳಿ ಮಂಜು ಕವಿಯವರು ಒಳ್ಳೆಯ ಲಿರಿಕ್ಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ ಒಂದೇ ಒಂದು ಬೇಡಿಕೆ ಏನಂದರೆ, ಇದು ಮಾನವೀಯತೆ ಲೆಕ್ಕದಲ್ಲಿ ಬಡವರ ಪರವಾಗಿ ಆದರೆ ಇನ್ನೊಂದು ಜಾತಿ ಧರ್ಮಗಳನ್ನು ಎಣಿಸುವಂಥ ಮೂರ್ಖರಿಗೆ ಈ ಜಾತಿ ಧರ್ಮ ಅನ್ನೋದು ನಿರ್ಮೂಲನೆ ಆಗಬೇಕು. ಎಲ್ಲರೂ ಸಮಾನತೆಯಿಂದ ಹೋಗಬೇಕು. ಧರ್ಮಗಳು ಹೆಚ್ಚಾಗಿದೆ, ಧರ್ಮಗಳಿದ್ದಾವೆ, ಅವರವ್ರ ಧರ್ಮ ಅವರವ್ರಿಗೆ ಶ್ರೇಷ್ಠನೇ. ಹಂಗಂತೇಳ್ಬಿಟ್ಟು ನಾನು ಹೆಚ್ಚು, ನಾನು ಕೀಳು ಮೇಲು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು. ಮಾನವ ಜಾತಿ, ಮಾನವ ಧರ್ಮ, ಬಸವಣ್ಣವರ ತತ್ವಗಳನ್ನು ಪಾಲನೆ ಮಾಡಬೇಕು. ನಾವು ಮಾನವ ಧರ್ಮ, ಮಾನವ ಜಾತಿ ಅಂತ, ಮಾನವ ಕುಲ ಅನ್ನೋ ಲೆಕ್ಕದಲ್ಲಿ ಈ ಸಮಾಜ ಹೋಗಬೇಕು ಅನ್ನೋದು ಒಂದು ಆಸೆ ಇದೆ. ಆ ಆಸೆನ ಅತಿ ಶೀಘ್ರದಲ್ಲೇ ಮಂಜುವರ ಕೊಡುಗೆ ಇದೆ, ಕೊಡ್ತಾರೆ ಅನ್ನೋದು ನಮ್ಗೆ ಆಸೆ ಇದೆ. ಅದನ್ನೂ ಸಹ ನಾವು ಅದನ್ನು ಆದಷ್ಟು ಬೇಗ ಸಮಾಜಕ್ಕೆ ಕೊಡ್ತೀವಿ. ಈ ಒಂದು ಹಾಡನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ತಲುಪುವಂಥ ಕೆಲಸ ಮಾಡಿ. ಈ ಒಂದು ಹಾಡನ್ನು ಎಲ್ರಿಗೂ ಮನದಟ್ಟಾಗಲಿ. ಇದರಿಂದ ಆದರೂ ಅಟ್ಲೀಸ್ಟ್ ಒಂದು 10% ಜನ ಬದಲಾಗ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ. ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಂತಿ ತಮ್ಮ ಉಡಿಚಿನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ಕೋಟಿ ರೊಕ್ಕ ಗಳಿಸಿ ಮಾನವೀಯತೆಯ ಮೌಲ್ಯ ಉಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದ್ವಿ. ಸೊ ಈ ಹಾಡಿಗೆ ನಮ್ಮ ಪ್ರೀತಿಯ ಅಣ್ಣನವರಾದ ಉಡಿ ಚಿನ್ನಿ ಅಣ್ಣನವರು ಧ್ವನಿ ನೀಡಿದ್ದಾರೆ. ನಿಜವಾಗ್ಲೂ ಇವತ್ತು ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ. ನಮ್ಮ ಸಂತೋಷ ಹೆಗಡೆ ಸಾಹೇಬರು ಬಂದಿದ್ದಾರೆ, ಸಾಲುಮರದ ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ, ಮಳವಳ್ಳಿ ಮಹದೇವ ಸ್ವಾಮಿಯವರು ಬಂದಿದ್ದಾರೆ, ಒಳಿತು ಮಾಡು ಮನುಷ್ಯ ನಮ್ಮ ಋಷಿ ಅವರು ಬಂದಿದ್ದಾರೆ. ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ, ಬೇರೆ ಅಲ್ಲ ಸರ್. 20 ವರ್ಷಗಳ ಒಡನಾಟ. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳ್ಬಾರ್ದಂತೆ. ಸೊ ಅಂಥ ಗುಣ ಇರೋಂಥದ್ದು ನಮ್ಮ ಉಡಿ ಚಿನ್ನಿ ಅಣ್ಣವ್ರಿಗೆ. ಅವರು ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಲ್ಲ ಅಂಥ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು, ನಮಗೆ ಮರಿಲಾರ್ದಂತಹ ಸಹಾಯವನ್ನು ಅವ್ರು ಮಾಡೋಂಥ ಗುಣ ಅವರಿಗೆ ಅಳವಡಿಸಿದೆ. ತಾಯಿ ಚಾಣ ಈ ಒಂದು ಸಾಂಗ್ ಅಲ್ಲ, ಇನ್ನು ಮೇಲೆ ಇದೇ ಥರ ಒಂದು 100,000 ಸಾಂಗು ನಿಮ್ಮ ಧ್ವನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿ ಆಗಲಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಸೊ ಈ ಹಾಡಿಗೆ ವಿನು ಮನಸ್ಸು ಅವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ, ಕೊಳಲು ನಮ್ಮ ಅಶ್ವಿನಿ ಮೇಡಮ್ ಮಾಡಿದ್ದಾರೆ, ನಮ್ಮ ಪೋಸ್ಟರ್ ಡಿಸೈನರು ದೇವ್ ಅವರು ನಮ್ಮ ಆತ್ಮೀಯ
ಈ ಹಾಡಿಗೆ ತುಂಬಾ ನಮ್ಮ ಅಮರ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಹಾಡನ್ನು ಕೇಳಿದಾಗೆ ನಿಮಗೆ ಗೊತ್ತಾಯ್ತು ಈ ಹಾಡಲ್ಲಿ ಯಾವ್ಯಾವ ಲೈನ್ಗಳು ಹೇಗೆ ಮನುಷ್ಯ ಇವತ್ತು ಎಷ್ಟು ಜನರ ಹತ್ರ ಕೋಟಿಗಟ್ಟಲೆ ಹಣ ಇದ್ದರೂ ಅವರಿಗೆ ದಾನ ಮಾಡೋಂಥ ಮನಸ್ಸಿರಲ್ಲ. ನನ್ನ ಹತ್ರ ಸಾವಿರಾರು ಕೋಟಿ ಇದ್ದರೂ ಕೂಡ ನನ್ನ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ, ನನ್ನ ತಲೆಮಾರುಗಳಿಗಾಗಿ ಯೋಚನೆ ಮಾಡೋಂಥ ಕಾಲದಲ್ಲಿ ತಾವು ದುಡಿದು 60 ಭಾಗನ ಜನಗಳಿಗಾಗಿ ಮುಡುಪಿಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಊಡಿ ಚಿನ್ನಿಯಣ್ಣ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ಈ ಹಾಡು MK ಆಡಿಯೋದಲ್ಲಿ ರಿಲೀಸ್ ಆಗಿದೆ. ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ, ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಈ ಹಾಡಿಗೆ ಒಂದು ಶುಭ ಹಾರೈಸಿ ಅಂತ ನಾನು ಮನಸಾರೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಇಲ್ಲ, ಅವರು ಕಲೆಯಲ್ಲಿ ಅವರಿಗೆ ಮುಂಚೆಯಿಂದನೂ ಕಲೆಯಲ್ಲಿ ತುಂಬ ಆಸಕ್ತಿ ಇದೆ. ಒಂದು ಸತಿ ಆಡಿದ್ರು, ಟ್ರ್ಯಾಕ್ ಆಡಿದ್ರು, ಅದಾದಮೇಲೆ ಮತ್ತೆ ಫೈನಲ್ ಆಡೋಣ, ಇನ್ನೊಂದು ಸತಿ ಆಡೋಣ ಅಂತೇಳಿ 2ನೇ ಸರಿಗೆ ಬಂದು ಫೈನಲ್ ಆಗೋಯ್ತು. ಯಾಕೆಂದರೆ ಪ್ರೊಫೆಷ್ನಲ್ ಸಿಂಗರ್ಗಳೇ ಆಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಅವರು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆ ಭಾವನೆಗಳು ತುಂಬೋದಿದೆಯಲ್ಲ, ಹಾಡು ಎಲ್ಲರೂ ಹಾಡ್ತಾರೆ, ಆ ಪದಗಳಿಗೆ ಭಾವನೆ ತುಂಬೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಆ ಕೆಲಸವನ್ನು ತುಂಬ ಸರಳವಾಗಿ ನಮ್ಮ ಊಡಿ ಚಿನ್ನಿಯಣ್ಣ ಅವರು ಮಾಡಿದ್ದಾರೆ. ಸೊ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ. ಈ ಹಾಡಿಗೆ ನಮ್ಮ ಅಮರ್ ಸರ್ ಅವರು ಕೂಡ ತುಂಬ ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಈ ಹಾಡು ಚಿತ್ರೀಕರಣ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಪ್ರತಿಯೊಂದಕ್ಕೂ ನಮಗೆ ಏನೇನು ಸೌಲಭ್ಯ ಬೇಕಂತೇಳಿ ಒದಗಿಸಿ ಎಲ್ಲ ರೀತಿಯಲ್ಲಿ ಈ ಹಾಡಿಗೆ ಯಶಸ್ಸು ತಂದು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿ ಅಮರನಾಥ್ ಅಂತೇಳಿ, ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು. ಇವತ್ತು ಏನು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಊಡಿ ರಾಮಚಂದ್ರ ಅವರ ಒಂದು ಕಂಠಸಿರಿಯಲ್ಲಿ ಇವತ್ತು ಒಂದು ಅದ್ಭುತವಾದಂಥ ಒಂದು ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಕವಿ ಅವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ಬಯಸಿ, ಇವತ್ತು ಏನು ಸಮಾಜ ಇವತ್ತೇನು ನಿರೀಕ್ಷೆ ಮಾಡ್ತಾ ಇದೆ, ನಾವು ಸಮಾಜಕ್ಕಾಗಿ ಏನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ. ಅನೇಕ ಶ್ರೀಮಂತರು ಈ ಭಾರತ ದೇಶದಲ್ಲಿ, ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಒಂದು ಹಾಡುಗಳನ್ನು ಬರೀಬೇಕು, ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮಂಜು ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ಊಡಿ ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ, ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವ್ರು ನಿಲ್ಲುವಂಥ ಒಂದು ಶಕ್ತಿ ಕೊಡಲಿ ಆ ಭಗವಂತ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ನ ನೆನೆಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ಆಂಜನಪ್ಪ ಅಂತ. ಏನು ಈ ದಿನ ನಮ್ಮ ಸಾಹಿತ್ಯ ಸಂಗೀತ ಮಂಜು ಕವಿಯವರು ಕೋಟಿ ರೊಕ್ಕ ಗಳಿಸಿ ಅನ್ನೋ ಸಾಂಗನ್ನು ಬಿಡುಗಡೆ ಮಾಡಲಿಕ್ಕೆ ಅವ್ರು ಬರೆದಿರುವಂಥ, ಮತ್ತು ಇವತ್ತು ನಮ್ಮ ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಊಡಿ ಚಿನ್ನಿಯಣ್ಣನವರು ಕಂಠಸ್ವರದಲ್ಲಿ ಇವತ್ತು ಈ ಹಾಡನ್ನು ಹಾಡಿ ಸಮಾಜಕ್ಕೆ ಒಂದು ಮೆಸೇಜ್ ಆಗಿ, ಮಾದರಿಯಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಈ ದೇವರ ಆಶೀರ್ವಾದ, ಜನರ ಆಶೀರ್ವಾದ, ಪ್ರೀತಿ ವಿಶ್ವಾಸದಿಂದ ಏನೋ ಅವರು 15 ವರ್ಷಗಳಿಂದ ಒಂದು ಸಂಘಟನೆಯನ್ನು ಕಟ್ಕೊಂಡು ಏನೋ ಒಂದು ಚೇಂಜ್ ಆಗಬೇಕು ಜನರಲ್ಲೇ ಅಂತ ಅಂದ್ಬಿಟ್ಟು ಅವರ ಒಂದು ಮನೋಭಾವನೆ ಇಟ್ಕೊಂಡು ಈ ಸಮಾಜಕ್ಕೆ ಕಾಲಿಟ್ಟಿದ್ದಾರೆ. ಒಂದೊಂದು ಸ್ಟೆಪ್ಗೂ ಒಂದೊಂದು ಆಲೋಚನೆ ಮಾಡಿಕೊಂಡು ಇವತ್ತು ಸಮಾಜಕ್ಕೆ ಕೊಡುಗೆ ಕೊಡಬೇಕಂತ ಅಂದ್ಬಿಟ್ಟು ಜನರನ್ನ ಹೆಂಗೆ ತಿದ್ದಬೇಕು ಏನನ್ನೋದು ಇವತ್ತು ಈ ಹಾಡು ಮುಖಾಂತರದಲ್ಲಿನೂ ಸ್ವಲ್ಪ ಚೇಂಜ್ ಆಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕೋಟಿ ರೊಕ್ಕ ಗಳಿಸಿ ಅಂತ ಅಂದ್ಬಿಟ್ಟು ಕೋಟಿಗಳಿಟ್ಕೊಂಡು ಮನೆಯಲ್ಲಿ ಏನು ಮಾಡಬೇಕು, ಸತ್ತವಾಗ ನಾವೇನು ಎತ್ಕೊಂಡು ಹೋಗಲ್ಲ ಅಂತ ಅಂದ್ಬಿಟ್ಟು ಕೆಲವು ಬಡವರಿಗೆ ಒಂದು ಅನ್ನದಾನ ಆಗಲಿ, ಒಂದು ಧರ್ಮ ಆಗಲಿ, ಏನೇ ಆಗಲಿ ಒಂದು ಪ್ರೀತಿ ವಿಶ್ವಾಸದಿಂದ ಜನರೆಲ್ಲ ಒಂದೇ ಇದರಲ್ಲಿ ತಗೊಂಡು ಹೋಗ್ಬೇಕಂತ ಅಂದ್ಬಿಟ್ಟು ಇವತ್ತು ಈ ಸಾಂಗನ್ನು ಹಾಡಿ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಆ ದೇವರ ಆಶೀರ್ವಾದದಿಂದ ಇದೆಲ್ಲ ಸಕ್ಸಸ್ ಆಗಲಿ. ಅವರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಅವ್ರಿಗಿನ್ನೂ ಈ ಕಂಠಸ್ವರದಲ್ಲಿ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ಬರಬೇಕು. ಎಲ್ಲರಿಗೂ ನಮ್ಮ
ದೇಶದಲ್ಲಿರೋವಂಥವ್ರಿಗೆ ತುಂಬ ಇದು ಮೆಸೇಜ್ ಆಗಿರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ಅವ್ರಿಗಿರಲಿ ಅಂತ ನಂಬಿಟ್ಟು ಭಗವಂತ ನೆನೆಸುತ್ತಾ ಅವ್ರಿಗೂ ಶುಭಾಶಯನ ಆರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕನ್ನಡ ಸಾಹಿತ್ಯದಲ್ಲಿ ಒಬ್ಬರು ಕವಿ ಬರ್ತಾರೆ, ಪುಲಿಗೆರೆ ಸೋಮ ಅಂತೇಳಿ. ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಹಿರಿಯಲ್ ಬಲ್ಲೊಡೆ ವೀರನಾಗು, ಧರೆಯೋಳು ನಾನಾ ಚಮತ್ಕಾರ ಬಲ್ಲೊಡೆ ಮಂತ್ರಿ ಆಗು, ವಿಭುವಾಗ ಒಂದಿರಂ ಕೋಪವಂತೊರೆ, ಅರಿಯಲ್ ಬಡೆ ಯೋಗಿ ಅಪ್ಪುದರಿ, ಈ ಥರ ಬಲ್ಲರ್ಪಣೆ ಅಪ್ಪುದರಿ ಹರರಾಜ ಚನ್ನ ಸೋಮೇಶ್ವರ ಅಂತ. ತಾತ್ಪರ್ಯ ಇಷ್ಟೇ, ಯಾರಿಗೆ ಶಕ್ತಿ ಸಾಮರ್ಥ್ಯ ಇದೆಯೋ ಸೈನ್ಯಕ್ಕೆ ಸೇರಿರಿ, ಯಾರಿಗೆ ಕಾಮಕ್ರೋಧ ಲೋಭ ಮೋಹ ಮದ ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ಅಂತ ಇದೆಯೋ ಅವರು ಯೋಗಿಗಳಾಗ್ರಿ, ಯಾರಿಗೆ ತುಂಬ ಜ್ಞಾನ ಇದೆಯೋ ಮಂತ್ರಿ ಆಗಿರಿ. ನಿಮಗೆ ಯಾವ ಜವಾಬ್ದಾರಿ ನೋಡೋ ಕೆಪಾಸಿಟಿ ಇದೆಯೋ ಆ ಜವಾಬ್ದಾರಿ ಆಗಿ ಅಂತ. ಸೊ ಸ್ವಂತ ಅಣ್ಣನ ಥರ ನಿಂತ್ಕೊಂಡಿದ್ದು, ಹೃದಯಗಳನ್ನು ಬಿಸೋದು, ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿದು, ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡುತ್ತಿರುವಂತಹ ನಮ್ಮ ಚಿನ್ನಿ ಅಣ್ಣ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ. ಮಾನವೀಯತೆ ಉಳಿಬೇಕು, ಜಾತೀಯತೆ ಅಳಿಬೇಕು, ವಸುದೈವ ಕುಟುಂಬಕ್ಕೆ ಅನ್ನುವಂಥ ಜಾರಿಗೆ ಬರಬೇಕು. ಪಂಪನ ಒಂದು ವಾಕ್ಯ, ಮನುಷ್ಯ ಜಾತಿ ತಾನೊಂದೇ ವಲಂ ಅನ್ನುವಂಥದ್ದು ಈ ಭೂಮಿ ಮೇಲೆ ಮತ್ತೆ ಉದಯಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಸರ್ವರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನ ಭವಂತು. ಒಂದು ಒಳ್ಳೆ ಅದ್ಭುತ ಒಂದು ಕಾರ್ಯಕ್ರಮಕ್ಕೆ ನಾವು ವಿಸಿಟ್ ಮಾಡಿದ್ದೀರಿ ಇವತ್ತು. ಎಸ್ಪೆಷಲಿ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಡಾಕ್ಟರ್ ಎಚ್.ಎಂ. ರಾಮಚಂದ್ರ ಅಣ್ಣ ಅವರು ಬಂದು ಅವರ ಕಂಠದಲ್ಲಿ ಒಂದು ಹಾಡು ಹೇಳಿದ್ದಾರೆ. ಕವಿ ಮಂಜು ಸರ್ ಅವರಿಬ್ಬರ ಕಾಂಬಿನೇಷನಲ್ಲಿ ಶ್ರೀಮಂತರು ನಾನು ನನ್ನದು ನನ್ನಿಂದನೇ ಎಲ್ಲ ದರ್ಪದವರು ಖಂಡಿತವಾಗ್ಲೂ ಈ ಥರ ಒಂದು ಹಾಡುಗಳನ್ನ ನೀವು ಕೇಳಲೇಬೇಕು. ಇದು ಒಂದು ಮನುಷ್ಯನ ಪರಿವರ್ತನೆಗೆ ಒಂದು ಹಾಡಾಗಿದೆ. ಯಶಸ್ವಿಯಾಗಲಿ ನಮ್ಮ ಭಾರತೀಯ ಸೇವಾ ಸಮಿತಿಯ ಎಂಟೈರ್ ಟೀಮು ಮತ್ತು ನಮ್ಮ ಚಿನ್ನಿಯಣ್ಣನವರು ಮತ್ತು ನಮ್ಮ ಮಂಜಣ್ಣನವರ ಕಾಂಬಿನೇಷನು ಇನ್ನೂ ಹೆಚ್ಚಾಗಿ ಈ ರೀತಿ ಬರಲಿ ಅಂತ ನಾನು ನಮ್ಮ ಭಾರತೀಯ ಶಿವಶಕ್ತಿ ಸಂಘಟನೆ ಕಡೆಯಿಂದ ಶುಭ ಕೋರ್ತೀನಿ. ನನ್ನ ಹೆಸರು ಪಲ್ಲವಿ ಅಂತೇಳಿ. ಇವತ್ತೇನು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಊಡಿ ಚಿನ್ನಿಯಣ್ಣ ಡಾಕ್ಟರ್ ಕೆ.ಎಚ್. ರಾಮಚಂದ್ರನ್ ಅವರು ಏನು ಹಾಡಿದ್ದಾರೆ, ಈ ಹಾಡು ಕೋಟಿ ಕೋಟಿ ರತ್ನ ಗಳಿಸಿ ಅಂತಕ್ಕಂಥ ಹಾಡು ತುಂಬ ಅರ್ಥಪೂರ್ಣವಾಗಿದೆ. ನಾವೆಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ನಾವು ತಿನ್ನೋದು ಇಷ್ಟೇ ಅನ್ನೋದು, ಮತ್ತು ನಮಗೆ ಇರಬೇಕಾಗಿರತಕ್ಕಂಥ ಜಾಗ ಇಷ್ಟೇ. ಆದರೆ ನಾವು ದುಡ್ಡು ಇಟ್ಕೊಂಡು 4 ಜನಕ್ಕೆ ಸಹಾಯ ಆಗೋ ರೀತಿ ನಾವು ನಡ್ಕೋಬೇಕು. ಒಂದು ಮಾನವೀಯತೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇನ್ನೂ ಹೆಚ್ಚು ಬರಬೇಕು. ಒಂದು 10 ಜನಕ್ಕೆ ಇನ್ನೂ ಹಲವಾರು ಜನಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಮನೋಭಾವ ಮನುಷ್ಯನಲ್ಲಿ ಹುಟ್ಟಬೇಕು. ಅಟ್ಲೀಸ್ಟ್ ಇದರಿಂದ ಒಂದು 10% 20% ಅದನ್ನು ಈಗಿನ ಕಾಲದಲ್ಲಿ ಏನಿದ್ದಾರೆ ಮನುಷ್ಯರು ಇವ್ರಿಗೆ ಸ್ವಲ್ಪ ಇನ್ನೂ ಹೆಚ್ಚು ಮಾನವೀಯತೆ ಬರಲಿ ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಇದು ಮಾಡಿದ್ದಾರೆ. ಜೈವಾಗಲಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಉಡಿ ಚಿನ್ನಿ ಸರ್ ಅವರು ನಿಜವಾಗ್ಲೂ ಒಬ್ಬ ಮಣ್ಣಿನ ಮಗ. ನಿಜವಾಗ್ಲೂ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಬಸಸ್ ಅಂತಾರೆ. ನಾವು ಏನನ್ನೇ ಅಂದ್ಕೊಂಡ್ರೆ ದೇವರ ಆಶೀರ್ವಾದ ಇಲ್ಲದೇ ಯಾವುದೂ ಆಗಲ್ಲ. ಆದರೆ ಅವರು ಮಾಡೋ ಒಂದೊಂದು ಕೆಲಸನೂ ಕೂಡ ಪ್ರಕೃತಿ ದತ್ತವಾಗಿ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಅವರ ಕನಸುಗಳು ನನಸುಗಳಾಗಲಿ. ಅದರಲ್ಲೂ ಕೂಡ ಈ ಒಂದು ಹಾಡು ಏನು ಪ್ರತಿಯೊಂದು ಪುಣ್ಯಕೋಟಿ ಥರ ಅವರು ಯೋಚನೆ ಮಾಡಿದ್ದಾರೆ. ಅವರು ಏನು ಜೀವರಾಶಿಗಳು ಅಂತ ಏನಿದೆ ಆ ಪ್ರತಿಯೊಂದು ಜೀವರಾಶಿಗಳ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ಧನಿಸುರುಳಿನ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಮುಂದಿನ ಯಾವುದೇ ವಿಚಾರಗಳು ಇದೇ ರೀತಿ ಕನಸುಗಳು ನನಸುಗಳಾಗಲಿ ಅಂತೇಳಿ ಹಾರೈಸ್ತೀವಿ. ಮಂಜುಳಾ ಎಸ್. ಹಾವೇರಿ, ಮಹಿಳಾ ರಾಜ್ಯಾಧ್ಯಕ್ಷರು, ಭಾರತೀಯರ ಸೇವಾ ಸಮಿತಿ.